ಮುಂದಿನ ದಿನಗಳಲ್ಲಿ ಬಂಗಾರ ಸಿಗುವುದಿಲ್ಲ, ಪೆಟ್ರೋಲ್ ಸಿಗುವುದಿಲ್ಲ, ಆ್ಯಂಡ್ ಫಾರಿನ್ ಗೂಡ್ಸ್ ಬೇರೆ ಯಾವುದೇ ದೇಶದ ಗೂಡ್ಸ್ ಅಥವಾ ಏನು ಎಲೆಕ್ಟ್ರಾನಿಕ್ ವಸ್ತುಗಳು ಏನಿರುತ್ತೆ ನೋಡಿ ಅದಂತೂ ಸಿಗುವುದಿಲ್ಲ. ಒಂದು ಫಾರಿನ್ ಟ್ರಿಪ್ ನೀವು ಹೋಗೋಕೆ ಟ್ರೈ ಮಾಡ್ತೀರಿ ನೋಡ್ರಿ, ಅದು ನಿಮಗೆ ಸಿಗುವುದಿಲ್ಲ. ಆ್ಯಂಡ್ ಇದು ಬಿಟ್ಟು ಇನ್ನೂ 5 ವಸ್ತುಗಳು ನಿಮಗೆ ಸಿಗುವುದಿಲ್ಲ. ಏನಂದರೆ 5 ಏನು ಬಂದಿವೆ ಅಂದರೆ ನಮ್ಮ ಪ್ರಧಾನಿ ಮೋದಿ ಅವರು 5 ಅಡ್ವೈಸಸ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಇವೆಲ್ಲ ಏನು ಕಟ್ಟು ಕರ್ರ ಏನಿಲ್ಲ, ಮೋದಿ ಅವರು ಹೇಳಿದ್ದಾರೆ ನಾವು ಪಾಲಿಸಬೇಕು. ಇವೆಲ್ಲ ನಾವು ಪಾಲಿಸಿದರೆ ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಒಂದು ಎಕನಾಮಿಗೆ ಒಂದು ಹೆಲ್ಪ್ ಮಾಡಿದಂಥ ರೀತಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡೋಣ ಏನೇನು ಹೇಳಿದ್ದಾರೆ ಅಂತ. ಮೊನ್ನೆ ಹೈದ್ರಾಬಾದಲ್ಲಿ ಹೇಳಿದ್ದಾರೆ. ಸೊ ಏನು ಹೇಳಿದ್ದಾರೆ ಅಂದರೆ, ಫಸ್ಟ್ ಬಂಗಾರ ಮುಂದಿನ 1 ವರ್ಷ ಬಂಗಾರ ಯಾರು ಬೈ ಮಾಡ್ತೀರಿ ನೋಡ್ರಿ, ಬೈ ಮಾಡೋದು ಕಡಿಮೆ ಮಾಡಿ, ಆದಷ್ಟು ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಯಾಕಂದರೆ ಬಂಗಾರದಿಂದ ನಮ್ಮ ದೇಶಕ್ಕೆ 3% ಏನು ಟ್ಯಾಕ್ಸ್ ರೂಪದಲ್ಲಿ ಹಣ ಬರುತ್ತೆ. ಆ್ಯಂಡ್ ಇನ್ನೂ ಜಾಸ್ತಿ ಬೇರೆ ದೇಶಕ್ಕೆ ಹೋಗ್ತಾ ಇದೆ. ಸೊ ಅದಕ್ಕಾಗಿ ಬಂಗಾರ ಕಡಿಮೆ ಮಾಡಿ ಬಂಗಾರ ಯೂಸಸ್ ಬೈ ಮಾಡೋದು ಅಂತ ಹೇಳಿದ್ದಾರೆ. ಯಾಕಂದರೆ ನಿಮಗೆ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಏನಂದರೆ ಯುದ್ಧ ನಡೀತಾ ಇದೆ. ಯುದ್ಧದಿಂದ ಭಾಳಷ್ಟು ಏನಾಗ್ತಾ ಇದೆ ಅಂತ ನಿಮಗೆ ಗೊತ್ತು. ಸೊ ಆದ ಕಾರಣ ನಮಗೆ ಮೋದಿಜಿ ಅವರು, ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಯವರು 5 ಅಡ್ವೈಸಸ್ ಕೊಟ್ಟಿದ್ದಾರೆ. ಫಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಬಂಗಾರ ಯೂಸ್ ಮಾಡುವುದು ಕಡಿಮೆ ಮಾಡ್ರಿ ಅಂತ ಫಸ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಸೆಕೆಂಡ್ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ದಾರೆ. ಯಾಕಂದರೆ ನೀವು ಬೆಂಗಳೂರಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಟ್ರಾಫಿಕ್ ಇರುತ್ತೆ ಅಂತ. ಆ ಟ್ರಾಫಿಕಲ್ಲಿ ಭಾಳ ಜನ ಏನು ಮಾಡ್ತಾರೆ, ಕಂಪ್ನಿಗೆ ಹೋಗುತ್ತಾರೆ, ಆ ಕೆಲಸಕ್ಕೆ ಈ ಕೆಲಸಕ್ಕೆ ಭಾಳಷ್ಟು ಜನ ಹೋಗ್ತಾರೆ. IT ಅದು ಆ ಕಂಪ್ನಿ ಅಂತ ಹೋಗ್ತಾರೆ. ಸೊ ಅವರೆಲ್ಲರೂ ಲಾಕ್ಡೌನ್ ರೀತಿಯಲ್ಲೇ ಇವಾಗ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡಬೇಕು ಅಂತ ನಮ್ಮ ಮೋದಿಜಿ ಅವರು ಹೇಳಿದ್ದಾರೆ ರೀ. ಅದು ಆದ ನಂತರ ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕಂದ್ರೆ ನಿಮಗೆ ಎಲ್ಲ ಗೊತ್ತು, ನಮ್ಮ ದೇಶದಲ್ಲಿ ಅಷ್ಟೊಂದು ಪೆಟ್ರೋಲ್ ಸಿಗ್ತಾ ಇಲ್ಲ, ಬೇರೆ ದೇಶದಿಂದ ಬರುತ್ತೆ. ಸೊ ಆ ದೇಶದಿಂದ ಬರುವ ಸಮಯದಲ್ಲಿ ಭಾಳಷ್ಟು ಕಷ್ಟಗಳು ಎದುರಾಗ್ತಾ ಇವೆ ಅಂತ ನಿಮಗೆಲ್ಲರಿಗೂ ಗೊತ್ತು. ಸೊ ಅದಕ್ಕಾಗಿ ಏನು ಅಂದಿದ್ದಾರೆ ಅಂದರೆ, ಸ್ವಲ್ಪ ಪೆಟ್ರೋಲ್ ಡೀಸೆಲ್ ಬಳಕೆ ಮಾಡೋದು ಸ್ವಲ್ಪ ಕಡಿಮೆ ಮಾಡಿರಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಸ್ವಲ್ಪ ಏಕೆ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ ಅಂದರೆ, ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ ನೋಡ್ರಿ. ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ರಲ್ಲಿ ಏನಾಗುತ್ತೆ ಅಂದರೆ, ಭಾಳಷ್ಟು ಜನ ತನ್ನದೇ ಆದ ಸ್ವತಃ ಕಾರ್ ಇರುತ್ತೆ, ಬೈಕ್ ಇರುತ್ತೆ, ಬಸ್ ಇರುತ್ತೆ, ಬೇರೆ ಕ್ಯಾಬ್ಸ್ ಇರುತ್ತೆ. ಜನ ಏನು ಮಾಡ್ತಾರಂದರೆ, ಪ್ರತಿಯೊಬ್ಬರು ಸ್ವಂತ ಬೈಕ್ಸನ್ನು ತೆಗೆದುಕೊಂಡು ರೋಡಿಗೆ ಇಳಿತಾರೆ. ರೋಡಿಗೆ ಇಳಿಯೋದ್ರಲ್ಲಿ ಏನಾಗುತ್ತೆ, ಪೆಟ್ರೋಲ್ ಬೇಕು ಆ್ಯಂಡ್ ನಮ್ಮ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ, ಇದೆಲ್ಲ ಆಗುತ್ತೆ. ಸೊ ಅದಕ್ಕಾಗಿ ಏನು ಅಂದಿದ್ದಾರೆ ಅಂದರೆ, ಲಾಕ್ಡೌನ್ ರೀತಿ ಮಾಡಿರಿ, ಸ್ವಲ್ಪ ಪೆಟ್ರೋಲ್ ಕಡಿಮೆ ಯೂಸ್ ಮಾಡಿರಿ. ಯಾವುದೇ ಒಂದು ಕಂಪನಿ ಅಧಿಕಾರಿಗಳಿದ್ದರೆ, ಯಾವುದೇ ಒಂದು ಉದ್ಯೋಗಿಗಳು ಇದ್ದರೆ ಏನು ಮಾಡಬೇಕಂದ್ರೆ ವರ್ಕ್ ಫ್ರಮ್ ಹೋಮ್ ಮಾಡಿರಿ. ಇದರಿಂದ ನಮಗೆ ಪೆಟ್ರೋಲ್ ಉಳಿತಾಯ ಆಗುತ್ತೆ ಆ್ಯಂಡ್ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಿಮಗೆ ಏನಾದರೂ ಬೇರೆ ಒಂದು ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗಬೇಕೆ ಅಂತ ನಿಮಗೆ ಒಂದು ಇರುತ್ತೆ ನೋಡ್ರಿ, ಅದು ಹೋಗಬೇಕೆ, ತುರ್ತಾಗಿ ಹೋಗಬೇಕೆ, ಆ ಕಂಡೀಷನ್ ಅಂತ ಇರುತ್ತೆ ನೋಡ್ರಿ. ಸೊ ಆ ರೀತಿಯಲ್ಲಿ ನೀವು ಏನು ಮಾಡಬೇಕಂದ್ರೆ, 2-3 ಕೂಡಿಕೊಂಡು ಒಂದು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ರಿ. ಆ್ಯಂಡ್ ಸಾರ್ವಜನಿಕ ಬಸ್ ಯೂಸ್ ಮಾಡಿರಿ ಆ್ಯಂಡ್ ಟ್ರೈನ್ ಯೂಸ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ನೀವೆಲ್ಲ ನಮ್ಮ ಮೋದಿಜಿ ಅವರು ಹೇಳಿದ ಮಾತಿಗೆ ಕೋಆಪ್ರೇಟ್ ಕೊಡಬೇಕು. ನೀವೆಲ್ಲ ಅವರಿಗೆ ಬೆಂಬಲಿಸಿದರೆ ಒಂದು ಒಳ್ಳೆಯ ದೇಶ ನಿರ್ಮಾಣ ಮಾಡೋಕ್ಕೆ ನಮ್ಮ ಮೋದಿಜಿ ಅವರ ಕೈಯಿಂದ ಸಾಧ್ಯ ಅನ್ನೋ ಮಾತು ಹೇಳ್ತೀನಿ. ಒಂದು ಒಳ್ಳೆಯ ಏನಾಗುತ್ತೆ ಅಂದರೆ, ಒಂದು ಸಂತೋಷ ಇರುತ್ತೆ ರೀ, ಅದು ದುಡ್ಡು ನಮ್ಮ ದೇಶಲ್ಲೇ ಇರುತ್ತೆ. ನಮ್ಮ ದೇಶ ಒಂದು ಬೇರೆ ರೀತಿಯ ಒಂದು ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಒಂದು ಬೇರೆ ದೇಶಕ್ಕಿಂತ ಒಳ್ಳೆಯ ದೇಶ ನಮ್ಮ ದೇಶ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ದುಡ್ಡು ಆ ದೇಶಕ್ಕೆ ಹೋಗಿ ಅಲ್ಲಿ ಖರ್ಚು ಬರೋಕ್ಕಿಂತ ಆ ದುಡ್ಡು ಇಲ್ಲೇ ಖರ್ಚು ಮಾಡಿದರೆ ನಮ್ಮ ದೇಶಕ್ಕೆ ದುಡ್ಡು ಇರುತ್ತೆ, ನಮ್ಮವರಿಗೆ ಹೆಲ್ಪ್ ಆಗುತ್ತೆ, ಬೇರೆ ದೇಶದವರಿಗೆ ಹೆಲ್ಪ್ ಆಗೋಂಗಿಲ್ಲ. ಇದರಿಂದ ನಮ್ಮ ದೇಶಕ್ಕೆ ಬೆನಿಫಿಟ್ ಆಗುತ್ತೆ, ಎಕನಾಮಿಗೆ ಹೆಲ್ಪ್ ಆಗುತ್ತೆ ಅಂತ ಅರ್ಥ ಆಗುತ್ತೆ ರೀ. ಇದ್ರ ನಂತರ ಇನ್ನೊಂದು ಹೇಳಿದ್ದಾರೆ, ಏನಂದರೆ ಫಾರಿನ್ ಗೂಡ್ಸ್ ನಾವೇನು ಬಿ ಇಂಪೋರ್ಟ್ ಮಾಡ್ಕೋತೀವಿ ನೋಡ್ರಿ, ಅದನ್ನು ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಬೇಡ್ರಿ. ನಮ್ಮ ದೇಶದಲ್ಲೇ ತಯಾರು ಮಾಡೋಣ, ನಮ್ಮ ದೇಶದಲ್ಲೇ ಇನ್ನೂ ಎತ್ತರಕ್ಕೆ ಒಯ್ಯೋಣ ಅನ್ನೋ ಮಾತು ಹೇಳಿದ್ದಾರೆ. ಇವೆಲ್ಲ ಏಕೆ ಹೇಳಿದ್ದಾರೆ ಅಂದ್ರೆ, ಅವ್ರನ್ನೂ ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಒಂದು ದೊಡ್ಡದಾದ ದೇಶ ಮಾಡೋಕ್ಕೆ, ಒಂದು ಒಳ್ಳೆಯ ದೇಶ ನಿರ್ಮಾಣ ಮಾಡೋಕ್ಕೆ ಹೇಳಿದ್ದಾರೆ ರೀ. ಹೌದಲ್ಲ, ನೀವೆಲ್ಲ ನೋಡಿರ್ಬೇಕು. ಸೊ ನಮ್ಮ ಮೋದಿಜಿ ಅವರು ಹೇಳಿದ್ದಾರೆ ಅಂದ್ರೆ ಎಲ್ಲ ಒಳ್ಳೆಯದಕ್ಕಾಗಿ ಹೇಳ್ತಾರಂತ ನಿಮಗೆಲ್ಲ ಗೊತ್ತಿರಲಿ. ಸೊ ಇಷ್ಟೊಂದು 5 ಹೇಳಿದ್ದಾರೆ. ಇವೆಲ್ಲ ಏನು ಕಂಡೀಷನ್ ಕರಾರ್ ಅಂತ ಏನಿಲ್ಲ, ಇವು ಸಲಹೆ ಕೊಟ್ಟಿದ್ದಾರೆ, ಅಡ್ವೈಸಸ್ ಕೊಟ್ಟಿದ್ದಾರೆ. ನಾವು ಅವರ ಮಾತಿಗೆ ಪಾಲಿಸಿಕೊಂಡು ನಿಯಮಗಳನ್ನು ಇಟ್ಟುಕೊಂಡು
ಹೋಗಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ದೇಶಕ್ಕೆ ಹೆಲ್ಪ್ ಆಗುತ್ತೆ, ನಮ್ಮ ಬೆಂಬಲಿಗರಿಗೆ ಹೆಲ್ಪ್ ಆಗುತ್ತೆ, ನಮ್ಮ ಮೋದಿಜಿ ಅವರಿಗೆ ಆ್ಯಂಡ್ ನಮ್ಮ ದೇಶಕ್ಕೋಸ್ಕರ ಎಷ್ಟು ಜನ ಹೋರಾಡ್ತಾರೆ ನೋಡ್ರಿ, ನಾಯಕರು, ಯೋಧರು, ಎಲ್ರಿಗೂ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ ಅಂತ ಮೋದಿಜಿ ಅವರು ಹೇಳಿದ್ದಾರೆ. ಇದಕ್ಕೆಲ್ಲ ನಾವು ಕೋಆಪ್ರೇಟ್ ಮಾಡಬೇಕು ಆ್ಯಂಡ್ ಎಕಾನಮಿಗೆ ಆಲ್ಮೋಸ್ಟ್ ಅಲ್ಲ ಈ ಎಕಾನಮಿಗೆ ಹೆಲ್ಪ್ ಆಗುತ್ತೆ. ಸೊ ಇದಕ್ಕೆಲ್ಲ ನಾವು ಕೋಆಪ್ರೇಟ್ ಮಾಡಿದರೆ ಒಂದು ಒಳ್ಳೆಯ ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಏನು ಇರ್ತದೆ ನೋಡ್ರಿ. ಇನ್ನೂ ನಮ್ಮ ದೇಶ ಇನ್ನೂ ಒಂದು ಮೇಲಕ್ಕೆ ಒಯ್ಯುವುದಕ್ಕೆ ಹೆಲ್ಪ್ ಆಗುತ್ತೆ, ಇನ್ನೂ ನಮ್ಮ ದೇಶ ಟಾಪಲ್ಲಿ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಆ್ಯಂಡ್ ಇನ್ನೊಂದು ಮಾತೇನೆಂದರೆ ಬಂಗಾರ ಕಡಿಮೆ ಮಾಡಿ ಅಂತ ಈಗ ಕೇಳಿದಾರಂದರೆ, ನಮ್ಮ ದೇಶದಲ್ಲಿ ಜಾಸ್ತಿ ಬಂಗಾರ ನಮ್ಮ ದೇಶದ ಹೆಣ್ಣು ಮಕ್ಕಳ ಹತ್ತಿರ ಇದೆ ಅಂತ ಒಂದಿದೆ. ಹೌದ್ರಿ, ಇದೆ. ಯಾವ ರೀತಿ ಇದೆ ಅಂದರೆ, ಆ ಬಂಗಾರ ಬೈ ಮಾಡ್ತಾರೆ ಬಟ್ ಡೈಲಿ ಯಾರು ಯೂಸ್ ಮಾಡೋಂಗಿಲ್ಲ, ಅದು ಒಂದು ಶೋಕಿಗಾಗಿ ಬೈ ಮಾಡ್ತಾ ಇದ್ದಾರೆ. ನನ್ನಷ್ಟರ ಎರಡು ತೊಲೆ ಇದ್ದೆ ಅಂದರೆ ಇನ್ನೊಬ್ಬರು ಮೂರು ತೊಲೆ ಬೈ ಮಾಡ್ತಾ ಇದ್ದಾರೆ. ಇನ್ನೊಬ್ಬರು ಅಂದರೆ ಡಬಲ್, ನನ್ನ ಹತ್ರ ಇಷ್ಟಿದೆ ಅಂದರೆ ಇನ್ನೊಬ್ಬರಷ್ಟು ನಮಗಿಂತ ಜಾಸ್ತಿ ಬೈ ಮಾಡಬೇಕು ಅಂತ ಅವ್ರ ಹತ್ರ ಬರ್ತಾ ಇದೆ. ಬಟ್ ಅದರಿಂದ ಏನೂ ಆಗ್ತಾ ಇಲ್ಲರಿ, ಆ ಬಂಗಾರ ಒಂದು ಜಾಗದಲ್ಲಿ ಸೇವ್ ಆಗ್ತಾ ಇದೆ. ಅದರಿಂದ 3% GST ಏನಿದೆ ನಮ್ಮ ದೇಶಕ್ಕೆ ಬರ್ತಾ ಇದೆ. ಬಟ್ ನಮ್ಮ ದೇಶಕ್ಕಿಂತ ಬೇರೆ ದೇಶಕ್ಕೆ ಜಾಸ್ತಿ ಹೋಗ್ತಾ ಇದೆ ನೋಡ್ರಿ. ಅದಕ್ಕೆ ಮೋದಿ ಅವರು ಈ ಮಾತು ಹೇಳಿದ್ದಾರೆ ರೀ, ಬಂಗಾರ ಜಾಸ್ತಿ ಯೂಸ್ ಮಾಡಬೇಡ್ರಿ, 1 ವರ್ಷದವರಿಗೆ ಬೈ ಮಾಡಬೇಡ್ರಿ ಅಂತ ಹೇಳಿದ್ದಾರೆ. ಸೊ ಇದೇ ಭಾಳ ಸಾಮಾಜಿಕ ಜಾಲತಾಣಗಳಲ್ಲಿ ಭಾಳ ಓಡಾಡ್ತಾ ಇತ್ತು. ಸೊ ಅದಕ್ಕಾಗಿ ಈ ವಿಡಿಯೋ ತಂದಿನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲಲ್ಲಿ ಇದ್ದರೆ ಪ್ರತಿಯೊಬ್ಬರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ, ಇನ್ನೂ ಹೊಸ ವೀಡಿಯೋಸ್ ತರೋಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ರೋರ್ ಕನ್ನಡಿಗ ಎಲ್ಲ ಇಲ್ಲಿ ಇದ್ದೇ ಇರ್ತಾನೆ ಅಂತ ಹೇಳ್ತೀನಿ. ಸಿಗೋಣ, ಬೈ.